ನೀನು ಕೂಡ ನಿಮ್ಮ ಅಪ್ಪನ ದಾರಿನೇ ಹಿಡಿತಿದ್ಯಾ? ನಿಮ್ಮಮ್ಮನ ನಾವೇನು ಉತ್ತರ ಕೊಡೋದು? ಇರೋದು ಒಂದೇ ದಾರಿ. ದೇವಿ ಅನಿಯಮ್ಮಂಗೆ ಬೇಲ್ ಕೊಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ಬೇಕು. ದೊಡ್ಡ ಸಾಹೇಬ್ರೆ, ನಿಜಕ್ಕೂ ಶಾರದಮ್ಮನ ವಿಷಯದಲ್ಲಿ ದೇವಿ ಅನಿಯಮ್ಮ ತಪ್ಪು ಮಾಡಿದ್ದೆ ಆದರೆ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡುತ್ತೆ, ಅದನ್ನು ಅವ್ರು ಅನುಭವಿಸ್ಲಿ, ಅದೇ ಸರಿ. ಆದರೆ ಅಲ್ಲಿವರೆಗೂ ಅವ್ರ ಶಿಕ್ಷೆ ಅನುಭವಿಸೋದು ಸರಿ ಅಲ್ಲ. ದಯವಿಟ್ಟು ದಯವಿಟ್ಟು ಅವ್ರಿಗೆ ಬೇಲ್ ಕೊಡಿಸಿ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡು ಬರೋಣ. ನೋಡಿ, ಅವ್ರು ನಮ್ಮ ನಡುವೆ ಇದ್ರೇ ಸರಿ. ಆಗಲೇ ಯಾಳಾದ ಜನದ ಬಾಯಿನ ಮುಚ್ಚಿಸೋಕ್ಕಾಗೋದು. ದಯವಿಟ್ಟು ನನ್ನ ಮಾತು ಕೇಳಿ ದೊಡ್ಡ ಸಾಹೇಬ್ರೆ. ಹೌದು ಶ್ರವಣ, ನಡೀತಾ ಇರೋದೆಲ್ಲ ನೋಡಿದ್ರೆ ಭೂಮಿ ಹೇಳ್ತಿರೋದು ಸರಿ ಅಂತ ನನಗೂ ಅನ್ನಿಸ್ತಾ ಇದೆ ಕಣು. ಶ್ರವಣ, ಇದು ತುಂಬ ಸೆನ್ಸಿಟಿವ್ ವಿಚಾರ. ದೇವ್ಯಾನಿ ಮಾಡಿರೋ ತಪ್ಪು ನೋಡಿದ್ರೆ ನಾವ್ಯಾರು ಕ್ಷಮಿಸೋಕ್ಕಾಗಲ್ಲ. ಆದರೆ ಈ ಸ್ವೀಟಿ ಅತಿರೇಕ ನೋಡಿದ್ರೆ ಎಲ್ಲಿ ಇವಳನ್ನ ಕಳ್ಕೊಂಡ್ಬಿಡ್ತಾವ ಅನ್ನೋ ಭಯ ನನಗೆ. ಸಾಹೇಬ್ರೆ, ಅಮ್ಮ ಮಾಡಿರೋ ತಪ್ಪಿಗೆ ಅಮ್ಮನೇ ಶಿಕ್ಷೆ ಅನುಭವಿಸ್ಲಿ, ಅದೇ ಸರಿ. ಪಾಪ ಏನೂ ಗೊತ್ತಿಲ್ಲದೆ ಇರೋ ಈ ಅಂಜು ಶಿಕ್ಷೆ ಅನುಭವಿಸೋದು ಸರಿ ಇಲ್ಲ. ದಯವಿಟ್ಟು ಅವ್ರಿಗೆ ಬೇಲ್ ಕೊಡಿಸಿ. ಶ್ರವಣ, ಈಗ ನಿನಗೋಸ್ಕರ ಏನು ಮಾಡಬೇಡಪ್ಪ. ಮನೆ ಮರ್ಯಾದೆ ಉಳಿಸೋಗೋಸ್ಕರ ದೇವಿಯಾಗಿಂದ ಬಿಟ್ಟು ಮಾವ, ನಿಮ್ಮ ಡಿಸಿಷನನ್ನು ಒಂದ್ಸತಿ ರೀಕನ್ಸಿಡರ್ ಮಾಡಿ. ನನ್ನ ಅಂಜುಗೋಸ್ಕರ. ಬೇರೆ ಬಿಡಪ್ಪ, ಬೇರೆ ಯಾರಿಗೋಸ್ಕರ ನಿಮ್ಮ ಗೌರವನ ಹಾಳು ಮಾಡ್ಕೋಬೇಡಿ. ಬಿಡಿಸ್ಬೇಡಿ ಅವ್ರನ್ನ. ಅಂಜು, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತ್ಯಾ? ಜಾಸ್ತಿ ಮಾತಾಡ್ತಿದ್ಯಾ? ಮಾವ, ಅಕ್ಕನ ಹೇಗಾದರೂ ಮಾಡಿ ಬಿಡ್ಸ್ಕೊಂಡ್ ಬನ್ನಿ ಮಾವ. ದೊಡ್ಡ ಸಾಹೇಬ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಯಾವುದಕ್ಕೂ ಒಂದ್ಸಲ ಅಜಿತನ ಹತ್ರ ಮಾತಾಡಬೇಕು. ಅಯ್ಯೋ, ಅಂತ ಕೆಲಸ ಮಾತ್ರ ಮಾಡಬೇಡಿ. ಒಂದು ವೇಳೆ ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ಒಪ್ಪಲ್ಲ. ಮತ್ತೆ ಮೊದಲಿಂದ ಕತೆ ಶುರುವಾಗುತ್ತೆ ನೋಡಿ. ದೇವಿ ಅಮ್ಮಂಗೆ ಬೇಲ್ ಕೊಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ತನಕನೂ ಈ ವಿಷಯ ನಮ್ಮಲ್ಲೇ ಇರಲಿ. ನಿಮ್ಮ ತಮ್ಮಯ್ಯ ಅಂತೀನಿ. ಆಗಲ್ಲ ಭೂಮಿ, ಕಾನೂನು ಪ್ರಕಾರ ನನ್ನ ಮೇಲೆ ಆಣೆ, ಈ ಮಗಳು ಮಾತನ್ನ ನೀವು ಮೀರೋ ಹಾಗಿಲ್ಲ. ರಮಣ ಮೆಡಿಕಲ್ ಮಾಫಿಯಾ ಕೇಸಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣನೇ ಕಳ್ಕೊಂಡ. ಆಗ ಜನ ಎಲ್ಲ ನಮ್ಮ ಕುಟುಂಬದ ಬಗ್ಗೆ ತುಂಬ ಕೀಳಾಗಿ ನೋಡೋದು ಶುರು ಮಾಡಿದ್ರು. ಆದರೆ ನೀನು ಮತ್ತೆ ಅದು ಮರುಕಳಿಸೋ ಹಾಗೆ ಮಾಡಿದ್ರು. ಕೊಲೆಗಾತಿ ಕುಟುಂಬದವರು ಅಂತ ಜನ ಮತ್ತೆ ಮುದ್ರೆ ಹೊತ್ತಬಾರ್ದು ನೋಡು. ಆ ಒಂದೇ ಒಂದು ಕಾರಣಕ್ಕೆ ನಿನಗೆ ಬೇಲ್ ಕೊಟ್ಟು ಬಿಡ್ತೀನಿ ಅಷ್ಟೇ ದೇವ್ಯಾನಿ. ಹಾಗೆ ಇನ್ನೊಂದು ವಿಷಯ, ಇವತ್ತೇ ಕೊನೆ. ಇನ್ನು ಯಾವತ್ತೂ ನನ್ನ ಶಾರದ 10 ಕೂಸು ಉಳಿಬಾರ್ದು.